ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ SSLC ಇವತ್ತು ಸೈನ್ಸ್ ಪರೀಕ್ಷೆ ಇದೆ. ನೆಕ್ಸ್ಟ್ ಹಿಂದಿ ಇರುತ್ತೆ. ಹಾಗಾದರೆ ಹಿಂದಿಯಲ್ಲಿ ಔಟ್ ಆಫ್ 100ಕ್ಕೆ 100 ಅಂಕಗಳನ್ನು ತೊಗೊಳ್ಬೇಕು ಅಂದರೆ ನೀವು ಯಾವ ರೀತಿ ಬರೀಬೇಕು, ಯಾವ ಮೆಥಡಲ್ಲಿ ಬರೀಬೇಕು, ಎಷ್ಟು ಸಿಸ್ಟಮ್ ಆಗಿ ಬರೀಬೇಕು ಅನ್ನೋ ಸಂಪೂರ್ಣವಾಗಿ ನಿಮಗೆ ಪ್ರೂಫ್ ಸಮೇತ ಬೋರ್ಡ್ ಎಕ್ಸಾಮಲ್ಲಿ 100ಕ್ಕೆ 98 ಮಾರ್ಕ್ಸ್ ತೊಗೊಂಡಂಥ ವಿದ್ಯಾರ್ಥಿಯ ಒಂದು ಸಂಪೂರ್ಣವಾದಂತಹ ಒಂದು ಉತ್ತರ ಪತ್ರಿಕೆಯನ್ನು ನೋಡೋಣ. 80ಕ್ಕೆ 78, 100ಕ್ಕೆ 98 ತೆಗೆದುಕೊಂಡಂತಹ ವಿದ್ಯಾರ್ಥಿಗಳ ಒಂದು ಸಂಪೂರ್ಣವಾದ ಉತ್ತರ ಪತ್ರಿಕೆಗಳನ್ನು ನೋಡೋಣ. ಮೊದಲು 100 ಮಾರ್ಕ್ಸಿಗಿತ್ತು, ಇವಾಗ ನಿಮಗೆ 80 ಮಾರ್ಕ್ಸಿಗೆ ಪರೀಕ್ಷೆ ನಡೀತಾ ಇದೆ. ಬನ್ನಿ ಹಾಗಾದರೆ ನೋಡಿ. ಮೊಟ್ಟ ಮೊದಲು ನೀವು ಹೇಗೆ ಮಾಡಬೇಕು ಅಂದರೆ ಸರಿಯಾಗಿ ನಿಮಗೆ ಅಲ್ಲೇ ಇರುತ್ತೆ, ಏನು ತೊಂದರೆ ಇಲ್ಲ. ನೋಡಿ, ಯಾವುದೇ ಒಂದು ಕ್ವಶನನ್ನು ಬರೀಬೇಕಾದ್ರೆ ನೀವು ರೋಮನ್ 1 ಅಂತ ಹೇಗೆ ಹಾಕಿದಾರಲ್ವ, ರೋಮನ್ 1 ನೋಡಿ ಎಷ್ಟು ಚೆಂದಾಗಿ ಅವರು ಹೆಡಿಂಗ್ ಹಾಕ್ಕೊಂಡು ಮಾರ್ಜಿನ್ ಇರುತ್ತಲ್ವ, ನಿಮ್ಮದು ಮೇನ್ ಮಾರ್ಜಿನ್ ಸೈಡ್ ನೀವು ಏನು ಹಾಕಬೇಕು, ನಂಬರ್ಗಳನ್ನು ಹಾಕಬೇಕು. ಅವರು ಹೇಗೆ ಹಾಕಿದ್ದಾರೆ ನೋಡಿ, ಈ ರೀತಿ ನಂಬರ್ ಹಾಕಬೇಕು. ಎಷ್ಟು ಚೆಂದಾಗಿ ಬರೆದಿದ್ದಾರೆ ನೋಡಿ. 1ನೇ ಪ್ರಶ್ನೆಗೆ ಎ, ಹೌದಾ, 1ನೇ ಪ್ರಶ್ನೆಗೆ ಉತ್ತರವನ್ನು ಬರೆದಾಗ 1 ಲೈನ್ ಬಿಡಬೇಕು. ಆಮೇಲೆ 2ನೇ ಉತ್ತರ ಸ್ಟಾರ್ಟ್ ಮಾಡಬೇಕು. 1 ಲೈನ್ ಬಿಡಬೇಕು. 3ನೇ ಉತ್ತರ ಸ್ಟಾರ್ಟ್ ಮಾಡಬೇಕು. 1 ಲೈನ್ ಬಿಡಬೇಕು. 4ನೇ ಉತ್ತರ. ಈ ರೀತಿಯಲ್ಲಿ ಬರೆದಾಗ ನಿಮ್ಮದು ಸಿಸ್ಟಮೆಟಿಕ್ ಆಗಿ ನಿಮ್ಮ ಉತ್ತರ ಪತ್ರಿಕೆ ಕಾಣ್ತದೆ. ಆಗ ವ್ಯಾಲ್ಯೂಟರ್ ಕೂಡ ನಿಮಗೆ ಒಳ್ಳೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಫಸ್ಟ್ ಮತ್ತು ಸೆಕೆಂಡ್, ಥರ್ಡ್ ಪೇಜಲ್ಲಿ ನಿಮಗೆ ಪರ್ಫೆಕ್ಟಾಗಿ ಬರುವಂತಹ ಆನ್ಸರ್ಸ್ಗಳನ್ನೇ ನೀವು ಬರೀಬೇಕಾಗತ್ತೆ. ಆಗಲೇ ನಿಮ್ಮ ಒಳ್ಳೆ ಮೆಂಟಾಲಿಟಿ ಅರ್ಥ ಆಗುತ್ತೆ. ನೋಡಿ, ಹಿಂದಿ ಯಾವಾಗಲೂ ಆ ಒಂದು ಉತ್ತರ ಪತ್ರಿಕೆಯ ಒಂದು ಲೈನಿಗೆ, ಗೆರಿಗೆ ಟಚ್ ಮಾಡಿಕೊಂಡು ನೀವು ಹಿಂದಿ ಬರಿಬೇಕಾಗತ್ತೆ. ಇದು ಆಯಿತಾ. ರೋಮನ್ 1 5 8 ಪ್ರಶ್ನೆಗಳನ್ನು ಬರೆದಿದ್ದಾರೆ. ಮುಗಿದ ಮೇಲೆ 2ನೇ ರೋಮನ್ ಸ್ಟಾರ್ಟ್ ಮಾಡಬೇಕಾದ್ರೆ ಆಗೇನು ಮಾಡಬೇಕು, ನೀವು ಒಂದು ಮಿಡಲ್ ಮಾರ್ಜಿನ್ ಹಾಕಬೇಕು, ಸೈಡ್ ಮಾರ್ಜಿನ್ ಹಾಕಬೇಕು. ನೋಡಿ ಅವ್ರು ಹೆಂಗೆ ಹಾಕಿದ್ದಾರೆ, ಮಿಡಲ್ ಮಾರ್ಜಿನ್, ಸೈಡ್ ಮಾರ್ಜಿನ್, ಈ ಕಡೆ ಸೈಡ್ ಮಾರ್ಜಿನ್, ಈ ರೀತಿ ಮಾಡ್ಕೊಳ್ಬೇಕು. ನೆಕ್ಸ್ಟ್ ರೋಮನ್ 2 ಈ ರೀತಿ ಬರ್ಕೊಂಡು ಮತ್ತೆ ಇಲ್ಲೊಂದು ಅಂಡರ್ಲೈನ್, ಇಲ್ಲೊಂದು, ಎಷ್ಟು ಸಿಸ್ಟಮೆಟಿಕ್ ನೋಡಿ. ಜೊತೆಗೆ 9ನೇ ಪ್ರಶ್ನೆ ಇದು ಮುಗೀತಾ ನೋಡಿ, 1 ಲೈನ್ ಬಿಟ್ಟಿದ್ದಾರೆ. ನೆಕ್ಸ್ಟ್ ಎಷ್ಟು ಚೆಂದಿದೆ ಅಲ್ವ. ಈ ರೀತಿಯಲ್ಲಿ ಬರೀಬೇಕು, ಪರ್ಫೆಕ್ಟ್ ಬರೆಯೋದು. ನೆಕ್ಸ್ಟ್ ರೋಮನ್ 3 ಕ್ವಶನ್ ನಂಬರ್ ಎಷ್ಟು ಚೆಂದ ಹಾಕಿದ್ದಾರೆ ನೋಡಿ. ಈ ರೀತಿಯಲ್ಲಿ ಇವು ಡೈರೆಕ್ಟ್ ಆನ್ಸರ್ ಅಂದರೆ ಒಂದು ವಾಕ್ಯದಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮಲ್ಟಿಪಲ್ ಚಾಯ್ಸ್, ಡೈರೆಕ್ಟ್ ಪ್ರಶ್ನೆಗೆ ಆನ್ಸರ್ಸ್ ಇರುತ್ತೆ. ಡೈರೆಕ್ಟಾಗಿ ಬರೆದ್ಬಿಡ್ಬೇಕು. ನೆಕ್ಸ್ಟ್ ದೋ ತೀನ್ ವ್ಯಾಖ್ಯೆ ಯಾವಾಗಲೂ ನೀವು ಬಂದರೆ 1 2 3 4 ಲೈನಲ್ಲಿ ಬರೀಬೇಕು, ಮುಗಿಸ್ಬೇಕು. ಇಲ್ಲಿಂದ ಬ್ಲ್ಯಾಂಕ್ಸ್, ಮಲ್ಟಿಪಲ್ ಚಾಯ್ಸ್, ಒಂದು ವಾಕ್ಯದಲ್ಲಿ ಒಂದು ಡೈರೆಕ್ಟ್ ಆನ್ಸರ್ ಬರೆದು ಬಿಡಬೇಕು. ಸುತ್ತು ಬರೆಸಿ ನೀವು ಯಾವುದೇ ರೀತಿ ಬರೀಲಿಕ್ಕೆ ಹೋಗ್ಬೇಡಿ. ಆದರೆ ದೋ ತೀನ್ ವಾಕ್ಯವನ್ನು ಬರೀಬೇಕಾದ್ರೆ 1 2 3 4 ಲೈನಲ್ಲಿ ಮುಗಿಸ್ಬಿಡ್ಬೇಕು. ನೋಡಿ ಅವ್ರು ಎಷ್ಟು ಚೆಂದ ಬರೆದಿದ್ದಾರೆ. ನೆಕ್ಸ್ಟ್ 2 ಆಯಿತು. ಆಮೇಲೆ 3-4 ವಾಕ್ಯ ಮಿನಿಮಮ್ ನೀವು 7ರಿಂದ 8 ಲೈನಲ್ಲಿ ಮುಗಿಸ್ಬೇಕು. ನೋಡಿ ಇವರೇ ಬರೆದಿದ್ದಾರೆ. ಮಿನಿಮಮ್ 5ರಿಂದ 7 ಲೈನಲ್ಲಿ 3 ಮಾರ್ಕ್ಸನ್ನು ಬರೀಬೇಕು. ಓಕೆನಾ. ನೆಕ್ಸ್ಟ್ 5 ವಾಕ್ಯ ಓಕೆ. ಈ ರೀತಿಯಲ್ಲಿ ನೀವು ಬರೆದಾಗ ಎಷ್ಟು ಸಿಸ್ಟಮೆಟಿಕ್ ಬರುತ್ತೆ. ನೀವು ಕೂಡ ಇದೇ ರೀತಿ ಬರೀರಿ. ಮತ್ತು ನಾನು ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಬಿಟ್ಟಿದ್ದೀನಿ. ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಹಾಗೆ ಹಿಂದೆ ನಡೆದಂಥ ಬೋರ್ಡ್ ಪರೀಕ್ಷೆಗೆ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಕೂಡ ಬಿಟ್ಟಿದ್ದೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.